ನಾನು ಡಾಕ್ಟ್ರು ಆಗಿಲ್ಲ, ಇಂಜಿನಿಯರು ಆಗಿಲ್ಲ. ಲ್ಯಾಬ್ ಟೆಕ್ನಿಷಿಯನ್ ಯಾಕಾದೆ ಗೊತ್ತಾ? ಎಲ್ರು ಹೇಳಿದ್ರು, "ನೀನ್ ಡಾಕ್ಟರ್ ಆಗಿಲ್ಲ ಅಂದ್ರೆ ನಿಂಗ್ ವ್ಯಾಲ್ಯೂ ತುಂಬಾ ಕಮ್ಮಿ ಇರುತ್ತೆ." ಈವನ್ ನನಗ್ ಕೂಡ ಆ ಡೌಟ್ ಇತ್ತು. ನಾನೀಗ ತಗೊಂಡಿರೋದು ರೈಟ್ ಪಾತಾ? ನಾನು ಓದ್ತಾ ಇರೋದು ಕರೆಕ್ಟ್ ಇದ್ಯಾ? ಈ ಪ್ರೊಫೆಷನ್ ನನ್ಗೆ ಸೂಟ್ ಆಗುತ್ತಾ? ಆ ತರ 1000 ಕ್ವಶನ್ ನನಗ್ ಬಂದಿತ್ತು. ಟೆಕ್ನಿಷಿಯನ್ ಅಂತ ಹೇಳಿದ್ರೆ ಅಸಿಸ್ಟೆಂಟ್ ತರ ನೋಡ್ತಾರೆ. ಅದೇ ಒಂದ್ ದೊಡ್ಡ ಮಿಸ್ಅಂಡರ್‌ಸ್ಟ್ಯಾಂಡಿಂಗ್ ಅಲ್ವಾ? ಆಕ್ಚುಲಿ ನನ್ಗೆ ಫಸ್ಟ್ ಇಂದಾನು ಮೆಡಿಕಲ್ ಫೀಲ್ಡ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಆದ್ರೆ ತುಂಬಾ ಪ್ರಾಬ್ಲಮ್ಸ್ ಇಂದ ನಾನ್ ಡಾಕ್ಟರ್ ಆಗಕ್ಕಂತೂ ಆಗಿಲ್ಲ. ಬಟ್ ನಾನು ಅದಕ್ಕೋಸ್ಕರ ಗಿವ್ ಅಪ್ ಅಂತೂ ಮಾಡ್ಲಿಲ್ಲ. ಅಟ್ ಲೀಸ್ಟ್ ನಾನು ಬೇರೆ ಪಾತ್ ಚೂಸ್ ಮಾಡ್ಕೊಂಡು ಮೆಡಿಕಲ್ ಫೀಲ್ಡಿಗೆ ಹೋಗ್ಬೋದಲ್ಲ ಅಂತ ಹೇಳಿ ಥಿಂಕ್ ಮಾಡಿದೆ. ಸೊ ಅವಾಗ ನನಗೆ ಸಿಕ್ಕಿದೆ ಈ ಲ್ಯಾಬ್ ಟೆಕ್ನಿಷಿಯನ್. ಒನ್ಸ್ ನಂಗೆ ನನ್ನ ಎಜುಕೇಶನ್ ಮುಗಿಸಿ ನಾನು ಲ್ಯಾಬ್‌ಗೆ ಆಸ್ ಎ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಜಾಯಿನ್ ಆದ್ಮೇಲೆ ನಂಗೆ ಗೊತ್ತಾಗಿರೋದು, ಟೆಕ್ನಿಷಿಯನ್ ಇಲ್ಲ ಅಂದ್ರೆ ಟ್ರೀಟ್ಮೆಂಟೇ ಸ್ಟಾರ್ಟ್ ಆಗಲ್ಲ ಅಂತ. ಆಮೇಲೆ ಕೆಲಸ ಮಾಡ್ತಾ ಮಾಡ್ತಾ ಗೊತ್ತಾಯ್ತು, ನಾವು ಕೊಡೋ ರಿಪೋರ್ಟ್ ಇಂದ ಡಾಕ್ಟರ್ ಡಿಸಿಷನ್ ಕೂಡ ಚೇಂಜ್ ಆಗ್ಬೋದು. ಹಾಗೆ ಆ ರಿಪೋರ್ಟ್ ಮೇಲೆ ಪೇಷಂಟ್ ಲೈಫ್ ಕೂಡ ಡಿಪೆಂಡ್ ಆಗಿರುತ್ತೆ ಅನ್ನೋದು. ಆಗ ನಂಗೆ ರಿಯಲೈಸ್ ಆಗಿರೋದೇನಂದ್ರೆ, ನಮ್ ಕೆಲ್ಸ ಚಿಕ್ಕದಲ್ಲ, ಸೈಲೆಂಟ್ ಆಗಿದ್ರು ತುಂಬಾ ಪವರ್‌ಫುಲ್ ಆಗಿದೆ ಅಂತ. ಆಲ್ವೇಸ್ ಪ್ರೌಡ್ ದಟ್ ಐ ಆಮ್ ನಾಟ್ ಜಸ್ಟ್ ಅ ಲ್ಯಾಬ್ ಟೆಕ್ನಿಷಿಯನ್, ಐ ಆಮ್ ಎ ಪಾರ್ಟ್ ಆಫ್ ಲೈಫ್ ಸೇವಿಂಗ್ ಇನ್ ಮೈ ಓನ್ ವೇ ಅಂತ. ನಾನವತ್ತು ಇದನ್ನ ಚೂಸ್ ಮಾಡಿಲ್ಲ ಅಂದಿದ್ರೆ ಇವತ್ತು ನನಗೆ ಇಷ್ಟು ಕಾನ್ಫಿಡೆನ್ಸು ಇರ್ತಿರ್ಲಿಲ್ಲ, ಲ್ಯಾಬ್ ಟೆಕ್ನಿಷಿಯನ್ ಅನ್ನೋ ಐಡೆಂಟಿಟಿ ಕೂಡ ಇರ್ತಿರ್ಲಿಲ್ಲ. ಸೊ ನೀವು ನಿಮ್ ಕೆರಿಯರ್‌ನ ಚೂಸ್ ಮಾಡ್ತೀರಾ, ಇಲ್ವಾ ಮನ್ಸಿನ ಮಾತು ಕೇಳ್ತೀರಾ, ಇಲ್ವಾ ಜನದ ಮಾತು ಕೇಳ್ತೀರಾ? ಯಾರ್ ಮಾತು ಕೇಳಿ ನೀವು ಲ್ಯಾಬ್ ಟೆಕ್ನಿಷಿಯನ್ ಆಗಿದ್ದೀರಾ ಅಂತ ಹೇಳಿ ಹಾನೆಸ್ಟ್ ಆಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಬಾಯ್.